ಬೂದುಗಳು KRS ಪಕ್ಷ ಕುಮಾರ್ ಅವರು KRS ಪಕ್ಷ ಕನ್ನಡ ಗಣೇಶ್ ಅವರು ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KRS ಪಕ್ಷ. ದಿನಾಂಕ 30/11 ಬೆಳಿಗ್ಗೆ ಕೊಳ್ಳೇಗಾಲ ಕುಟುಂಬದಲ್ಲಿ ಶಾಲಾ ಮಕ್ಕಳುಗಳ ವಾಹನ ಹೆಚ್ಚು ಇದ್ದಂಥ ಸಮಯದಲ್ಲಿ ಈ ತರಹದ ಸಲಹೆಗಳನ್ನು ನೀಡುವಂಥ ಇಚ್ಛೆಯಿಂದ ನಮ್ಮ ನಂದೇ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಅವರ ಮೇಲೆ ಪೊಲೀಸ್ನವರು ಏನು FIR ದಾಖಲಿಸಿದ್ದಾರೆ ಅದರ ವಿರುದ್ಧವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಆ ವಿಚಾರವಾಗಿ FIR ದಾಖಲಿಸುವ ವಿಚಾರವಾಗಿ ನಮ್ಮ ಸಂಘಟನಾ ಕಾರ್ಯದರ್ಶಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಿದ್ದಂಥ ಶ್ರೀನಿವಾಸ ಅವರು ಮಾತಾಡ್ತಾರೆ ಹಾಗೂ ಅಂಬರೀಶ್ ಅವರು ಮಾತಾಡ್ತಾರೆ. ನಮಸ್ಕಾರ. ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾನು ಶ್ರೀನಿವಾಸ ಶಾಸ್ತ್ರಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸುಮಾರು 5 ವರ್ಷಗಳಿಂದಲೂ ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಾ ಹಾಗೂ ಜನರಿಗೆ ಒಳ್ಳೆಯದನ್ನು ಒಳ್ಳೆಯ ರೀತಿಯಾಗಿ ಅಂದ್ರೆ ಬೇರೆ ರೀತಿ ಹೋರಾಟಗಳನ್ನು ಮಾಡದೆ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಹೋರಾಟಗಳನ್ನು ರೂಪಿಸುತ್ತಾ ಕಾನೂನು ಚೌಕಟ್ಟಿನಲ್ಲಿ ನಾವು ಜನಸಾಮಾನ್ಯರಿಗೆ ದೊರಕಬೇಕಾದಂತಹ ಅವರ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ರೀತಿಯಲ್ಲಿ ಸರ್ಕಾರದಿಂದ ಆಗುವಂತ ಕೆಲಸಗಳನ್ನು ಮಾಡಿಸುತ್ತಾ ಬಂದಿರುತ್ತೆ. ಅದೇ ನಿಟ್ಟಿನಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಎಂ ಗಣೇಶ್ ಅವರು ಅಂದು ನಮ್ಮ ಕೊಳ್ಳೇಗಾಲದ ಪಟ್ಟಣದ ರಸ್ತೆಗಳು ಹಾಳಾಗಿರುತ್ತೆ, ಆ ರಸ್ತೆಗಳ ವಿರುದ್ಧವಾಗಿ ಪ್ರತಿಭಟನಾ ಒಂದು ಮೆರವಣಿಗೆ ಇರುತ್ತೆ. ಆ ಸಂದರ್ಭದಲ್ಲಿ ಕೊಳ್ಳೇಗಾಲದ ಪ್ರಮುಖ ರಸ್ತೆ MGST ರೋಡ್ ಅಲ್ಲಿ ಇರುವಂತ ಅಲ್ಲಿ DP ಸರ್ಕಲ್ ನಲ್ಲಿ ಒಂದು ಲೈವ್ ಅನ್ನು ಮಾಡಿರ್ತಾರೆ. ಆ ಲೈವ್ ಜಾಲತಾಣದಲ್ಲಿ ಹರಿದಾಡ್ತಿದೆ. ಪೊಲೀಸರು ಕೂಡ ಅದನ್ನ ವಿವರಣೆಯನ್ನು ಬರೆದಿದ್ದಾರೆ. ಆ ಲೈವ್ ಅಲ್ಲಿ ಅವರು ಹೇಳಿರ್ತಾರೆ ಇಷ್ಟೇ, ಇಲ್ಲಿ ಜನನಿಬಿಡವಾದಂತ ರಸ್ತೆ ಆಗಿದೆ, ವಿದ್ಯಾರ್ಥಿಗಳು ಹಾಗೂ ಎಲ್ಲ ರೀತಿಯಾದಂತಹ ಸಾರ್ವಜನಿಕರು ಓಡಾಡ್ತಿದ್ದಾರೆ. 9 ರಿಂದ 10 ಗಂಟೆ ಸಮಯ ಆಗಿದೆ. ಈ ಸಮಯದಲ್ಲಿ ಹೆಚ್ಚಿನ ಜನರು ಓಡಾಡೋದ್ರಿಂದ ಇಲ್ಲಿ ಅಪಘಾತಗಳಾಗುವಂತಹ ಒಂದು ಸಂದರ್ಭ ಇರುತ್ತೆ. ಆದ್ದರಿಂದ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಹಾಗೂ ನಮ್ಮ ಕೊಳ್ಳೇಗಾಲ ತಾಲೂಕಿನ MLA ಅವರಾಗಲಿ ಯಾರು ಕೂಡ ಈ ಕಡೆ ಗಮನ ಹರಿಸಿಲ್ಲ ಅಂತ ಹೇಳ್ತಾ ಆ ಸಮಯದಲ್ಲಿ ಅವರು ಒಂದು ಪದನ ಬಳಸಿದ್ದಾರೆ ಅಂತ ಹೇಳ್ತಾರೆ ಪೊಲೀಸರು. ಮುಟ್ಟಾಳ ಅನ್ನೋ ಒಂದು ಪದವನ್ನ ಬಳಸಿದ್ದಾರೆ ಅಂತ ಹೇಳ್ತಾರೆ. ಆ ಮುಟ್ಟಾಳ ಅನ್ನೋ ಪದಕ್ಕೆ ಕನ್ನಡದ ನಿಘಂಟಿನಲ್ಲಿ ತಿಳುವಳಿಕೆ ಕಡಿಮೆ ಇರೋರು ಇಲ್ಲ ದಡ್ರು ಅನ್ನೋ ಒಂದು ಶಬ್ದ ಅರ್ಥ ಬರುತ್ತೆ ಅಂತ ನನ್ ಕೇಳ್ಪಟ್ಟಿಗೆ ಆ ಪದನ ಅವಾಚ್ಯ ಶಬ್ದ ಅಂತ ತೋರಿಸುತ್ತಾ ಅವರ ಮೇಲೆ ಒಂದು FIR ಅನ್ನು ಹಾಕಿರ್ತಾರೆ. ನಮ್ಮ ಗಣೇಶ್ ಅವರು ಯಾವುದೇ ರೀತಿಯಾದಂತಹ ಜನಗಳನ್ನ ಎತ್ತುಕಟ್ಟುವಂತದ್ದಾಗಲಿ ಯಾವುದೇ ಅಧಿಕಾರಿ ವರ್ಗಗಳನ್ನಾಗಲಿ ಇಲ್ಲ ಚುನಾಯಿತ ಅಭ್ಯರ್ಥಿಗಳನ್ನಾಗಲಿ ಅವರು ತೇಜೋವಧಿಯನ್ನು ಮಾಡಿರುವುದಿಲ್ಲ ಹಾಗೂ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಕೂಡ ಮಾಡಿರುವುದಿಲ್ಲ. ಆದರೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ತಾವೇ ಅವರ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿಕೊಂಡು ಅವರ ಮೇಲೆ FIR ಅನ್ನು ಹಾಕಿರ್ತಾರೆ. ಆದ್ರಿಂದ ನಾವು ಪೊಲೀಸ್ ಇಲಾಖೆಯನ್ನು ಕೇಳ್ಕೊಳ್ಳೋದಿಷ್ಟೇ, ನಾವು ಮೊದಲಿಂದಲೂ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾರು ಕೂಡ ತೊಂದರೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಅಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಆ ಲೈವ್ ಅನ್ನ ಮಾಡಿರ್ತಾರೆ. ಆ ಲೈವ್ ಅಲ್ಲಿ ಅವಾಚ್ಯ ಶಬ್ದಗಳ ಒಂದು ಉಲ್ಲೇಖ ಕೂಡ ಇರಲಿಲ್ಲ, ಆದ್ರೆ ಅವಾಚ್ಯ ಶಬ್ದ ನಿಂದನೆ ಮಾಡಿದಂತ ಕೇಸ್ ಹಾಕಿದ್ದಾರೆ. ಆದ್ರಿಂದ ಅವರು ದಯವಿಟ್ಟು ತಾವು ಹಾಕಿರುವಂತ ಸುಳ್ಳು ಕೇಸನ್ನ ವಾಪಸ್ ಪಡ್ಕೋಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಅದೇ ಸಮಯದಲ್ಲಿ ಕಾನೂನು ಹೋರಾಟವನ್ನು ಕೂಡ ನಾವು ಮಾಡ್ತೀವಿ. ಅವರು ಅದಕ್ಕೆ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿ, ಯಾಕೆಂದ್ರೆ ಇದು ಒಂದು ಒಳ್ಳೆಯ ಕೆಲಸ ಮಾಡಕ್ ಹೋಗ್ತಿರುವಂತಹ ಒಬ್ಬ ಹೋರಾಟಗಾರನ ಹಕ್ಕನ್ನ ಹತ್ತಿಕ್ಕುವಂತ ಒಂದು ಕೆಲಸ ಆಗಿದೆ. ಯಾಕಂದ್ರೆ ಬಾಬಾ
ಇರುವಂತಹ ನಮ್ಮ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಿರುವಾಗ ತಪ್ಪುಗಳನ್ನ ಹೇಳದೆ ತಪ್ಪು ಅಂತ ಆದ್ರೆ ಖಂಡಿತವಾಗ್ಲೂ ನಾವು ಯಾರ ಹತ್ರ ಮಾತಾಡಕ್ಕಾಗುತ್ತೆ. ಆದ್ರಿಂದ ಒಳ್ಳೆ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾತಾಡಿರುವಂತಹ ಗಣೇಶ್ವರ ವಿರುದ್ಧವಾಗಿ ಅವರು ರಿಜಿಸ್ಟರ್ ಮಾಡಿರುವಂತಹ ಕಂಪ್ಲೇಂಟ್ ಅನ್ನ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ನಾವು ಕಾನೂನು ಹೋರಾಟವನ್ನು ಮಾಡುತ್ತೇವೆ. ಅದೇ ಸಮಯದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಇರುವಂತಹ ಎಲ್ಲ ಸಂಘಟನೆಗಳ ಮುಖಾಂತರ ಇದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿಯಲ್ಲಿ ಹೇಳಿ ನಾವು ಎಲ್ಲ ಸಾಮಾಜಿಕ ಕಾರ್ಯಕರ್ತರು, ಪಕ್ಷಗಳು ಹಾಗೂ ವಿವಿಧ ಸಂಘಟನೆಗಳನ್ನು ಉಗ್ರವಾಗಿ ಚಳವಳಿಯನ್ನು ರೂಪಿಸಲಾಗುತ್ತೆ ಅಂತ ಹೇಳ್ತಾ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಅದೇ ಸಮಯದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ದಯವಿಟ್ಟು ಪತ್ರಿಕಾ ಮಿತ್ರರು ನಮಗೆ ಅಂದ್ರೆ ಹೋರಾಟಗಾರರಿಗೆ ಸಪೋರ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ಆತ್ಮೀಯ ಪತ್ರಕರ್ತ ಬಂಧುಗಳು, ಕಳೆದ ತಿಂಗಳು ಅಂದರೆ ಜನವರಿ 28-29 ಆಸುಪಾಸಿನಲ್ಲಿ ಗಣೇಶ್ ಅವರು ಲೈವ್ ಮಾಡಿದ್ದಾರೆ. ಅದರಿಂದ ಕೆಲವೇ ದೂರದಲ್ಲಿ ಇಬ್ಬರು ಯುವಕರು ಬೈಕಲ್ಲಿ ಹೋಗುವಾಗ ಬಿದ್ದು ಒಬ್ಬ ಸಾವನ್ನಪ್ಪಿರ್ತಾನೆ, ಒಬ್ಬ ಗಂಭೀರ ಸ್ಥಿತಿಯಲ್ಲಿ ಇರ್ತಾನೆ. ಇದನ್ನ ಗಮನಿಸಿದಂತ ನಮ್ಮ KRS ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾದಂಥ ಗಣೇಶ್ ಅವರು ಇದ್ರ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ, ಪೊಲೀಸರಿಗೆ, ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅವರು ಒಂದು ಲೈವ್ ಮಾಡ್ತಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ ಅನ್ನೋ ಅರ್ಥದಲ್ಲಿ ಅವರು